ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಒಳ್ಳೆ ನೀರು ಬರ್ತಿತ್ತು. ಸೊ ಹಸ್ಬೆಂಡ್ ರಜೆಯಲ್ಲಿದ್ದರು, ಹಾಗಾಗಿ ಇವತ್ತು ಅವರ ಮಾವ ಮತ್ತು ಅತ್ತೆ ಬಂದಿದ್ದಾರೆ. ಅವರ ಜೊತೆ ಬರ್ತಾರೆ, ಅವ್ರಿಗೆ ಕರ್ಕೊಂಬರ್ಬೇಕು ನಾವು. ಅವರ ಜೊತೆ ನಾವು ಟೆಂಪಲ್ ರನ್ ಮಾಡುವ ಅಂತೇಳಿ ಟೆಂಪಲ್ಗೆಲ್ಲ ಹೋಗಲಿಕ್ಕೆ ಉಂಟು. ಅದಕ್ಕೋಸ್ಕರ ನಾನು ಕಾರ್ ವಾಶ್ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಎದ್ದು. ಇದು ವಾಶ್ ಮಾಡಿ ಆದಮೇಲೆ ಹೋಗುವ ಅಂತ ಹೇಳಿ. ವಿಯ ಇಲ್ಲ ಇವತ್ತು. ವಿಯ ಮನೆಗೆ ಹೋಗಿದ್ದಾಳೆ, ಅಮ್ಮನ ಮನೆಯಲ್ಲಿದ್ದಾಳೆ. ಹಾಗಾಗಿ ನನಗೆ ಹೆಲ್ಪ್ ಮಾಡ್ತಿದ್ಲು, ಇಲ್ಲ ಅಂತಿದ್ರೆ. ಸೊ ಕಾರು ಒಳಗೆ ಹೊರಗಡೆ ಎಲ್ಲ ವಾಶ್ ಆಯಿತು. ಇವಾಗ ಈ ಟೈಮಲ್ಲಂತೂ ತುಂಬಾ ಸೆಕೆ ಇದೆ. ಅದಕ್ಕೆ ಹೊರಗಡೆ ಜ್ಯೂಸ್ ಕುಡಿಯೋದಕ್ಕಿಂತ ಮನೆಯಲ್ಲೇ ಮಾಡಿ ಕುಡಿಯೋದು ಬೆಸ್ಟ್. ಅದಕ್ಕೋಸ್ಕರ ರಾಜ್ ಹೇಳಿದರು ಪುನರ್ಪುಲಿ ಕೋಕಮ್ ಜ್ಯೂಸ್ ಮಾಡಿ ಬಾಟಲಲ್ಲಿ ಇಟ್ಕೊಳ್ಳೋ ಅಂತೇಳಿ. ಸೊ ಅದನ್ನು ರೆಡಿ ಮಾಡಿ ಇವಾಗ ಬಾಟಲ್ಗೆ ಫಿಲ್ ಮಾಡ್ತಾ ಇದ್ದೇನೆ. ಇವಾಗ ಒಂದು ಒಳ್ಳೆ ಉದ್ದಿನ ದೋಸೆ ಮಾಡುವ ಅಂತೇಳಿ ಪ್ಯಾನಿಗೆ ಆಯಿಲ್ ಹಚ್ತಾ ಇದ್ದೇನೆ. ಕೆಲವರು ಹಚ್ಚೋದಿಲ್ಲ, ಬಟ್ ನಾನು ಹಚ್ತೇನೆ, ಅದು ತುಂಬ ಚೆನ್ನಾಗಿ ಬರ್ತದೆ. ಅದಕ್ಕೆ ನಿನ್ನೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಉದ್ದಿನ ದೋಸೆಗೆ. ಅದನ್ನು ಇವಾಗ ಬ್ರೇಕ್ಫಾಸ್ಟಿಗೆ ರಾಜ್ ಇನ್ನೂ ಬಂದು ತಿನ್ನಬೇಕು. ನಾನು ಅವ್ರು ಬರುವವರೆಗೆ ಕಾಯೋದಿಲ್ಲ. ನಾನು ರೆಡಿ ಆಗಿದ್ದರೆ ಆಮೇಲೆ ಅವ್ರದ್ದು ಗಂಡಸರಿದ್ದು ಬೇಗ ರೆಡಿ ಆಗ್ತದೆ. ಅದಕ್ಕೋಸ್ಕರ ಒಂದು ನೈಸ್ ಉದ್ದಿನ ದೋಸೆ ರೆಡಿ ಮಾಡ್ತಾ ಇದ್ದೇನೆ ನನಗೆ ತಿನ್ನಲಿಕ್ಕೆ. ಯೂಶ್ವಲಿ ನಾನು ಉದ್ದಿನ ದೋಸೆಗೆ ತುಪ್ಪ ಹಾಕಿ ತಿನ್ನೋದು. ಇವತ್ತೊಂದು ಒಳ್ಳೆ ಸಾಂಬಾರು ಮಾಡಿದ್ದೆ, ರಸಮ್, ಅದರ ಜೊತೆ ಒಳಗಿಸಿ ತಿನ್ನುವ ಅಂತೇಳಿ ರೆಡಿ ಆಯಿತು. ಕಾರೆಲ್ಲ ವಾಶ್ ಮಾಡಿ ಬಟ್ಟೆ ಎಲ್ಲ ಪೂರ್ತಿಯಾಗಿ ಒದ್ದೆ ಆಗಿತ್ತು. ಸೊ ತಲೆಗೆ ಸ್ನಾನ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ರಾಜ್ ಬರೋದಕ್ಕಿಂತ ಮುಂಚೆ ರೆಡಿ ಆಗುವ ಅಂತೇಳಿ ನಾನು ರೆಡಿ ಆಗ್ತಾ ಇದ್ದೇನೆ. ಇಲ್ಲ ಅಂತಿದ್ರೆ ಅವ್ರು ಬಂದ ಕೂಡಲೇ ಬೇಗ ಹೋಗುವ ಅಂತ ಹೇಳ್ತಾರೆ. ಸೊ ರೆಡಿ ಆಗುವ. ಎಸ್, ನಾನಿವಾಗ ರೆಡಿ. ಇವಾಗ ಹೋಗುವ. ಅತ್ತೆ ಮಾವನನ್ನು ಪಿಕ್ ಮಾಡಿ ಆಮೇಲೆ ಟೆಂಪಲಿಗೆ ಹೋಗುವ. ಇವಾಗ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಆಗ್ತಾ ಉಂಟು. ನನ್ನ ಹಸ್ಬೆಂಡ್ ಯಾವುದೋ ಒಂದು ಲೋಕದಲ್ಲಿ ಮುಳುಗಿ ಹೋಗಿದ್ದಾರೆ, ಚಿಂತನೆಯಲ್ಲಿದ್ದಾರೆ ಅವರು. ಬಿಟ್ಟೆ ಜೇದೇರು ಶಿವಾನ್, ಎಲ್ಲಿಗೆ ಹೋಗುದು ನಾವು? ದೂರ ಹೋಗುದು. ಜೋಜನಡೆ ಏರ್ ಜೋಜನಡೆ ಏರ್ ಜೋಜನಡೆ ಕೃಷ್ಣ ಜೋಜನಡೆ ಈರಲ್ಲ ಕೃಷ್ಣೆ ಈರೇಕಲ್ಲ ಕೃಷ್ಣೆ. ಇವಾಗ ನಾವು ಕಾಪು ಮಾರಿಯಮ್ಮ ಟೆಂಪಲ್ಗೆ ಬಂದ್ವಿ. ಈ ಮಂತಲ್ಲಿ 2ನೇ ಸಲ ಬರೋದು. ಇನ್ನು ಉಡುಪಿಗೆ ಹೋಗ್ಲಿಕ್ಕೆ ಉಂಟು, ಅದು 3rd ಟೈಮ್ ಈ ಮಂತಲ್ಲಿ. ಇದೊಂದು ದೇವಸ್ಥಾನದ್ದು ನಮ್ಮದು ದರ್ಶನ ಆಯ್ತು. ಇವಾಗ ಉಡುಪಿಗೆ ಹೋಗುವ. ಗುರುವಿನ മൂല കുള്ളർ പോവത്തെ ചാമെന്ത് വർക്കായ తెలుపుందిలే గుడ్ ఐడియా ఇదే కొడత తెలుకేనే ఉలోపిని దాతు పింఛమానే నీనా దెపడదే పోవా వంజ ఇది నీకు ఫ్రెంచ్ ఫ్రైస్ ఇచ్చి ಹೆಂಚಿನ ಬೋಡು ಫ್ರೆಂಚ್ ಫ್ರೈಸ್ ತಿನ್ಕಂದ್ ಪನ್ಯತ ಏತ್ ಬೋಡು ಫ್ರೆಂಚ್ ಫ್ರೈಸ್ ಒಂಜಿ ಅವ ಒಂಜಿ ಪನ್ನೀರ್ ಬೋಡ ಪನ್ನೀರ್ ಬೋಡ್ಚಾ देखो देखो हाय बोलो. मेरा चैनल के लिए फर्स्ट टाइम आ रहे हो ना? वेलकम टू माय चैनल. हम लोग बॉम्बे इंದ ಬಂದವರು. ಅದರಿಂದ ಕನ್ನಡದಲ್ಲಿ ಅಪ್ಪಡಿ ಕನ್ನಡ ಬರ್ತದೆ. ಕನ್ನಡ ಮಾತಾಡ್ತಾರೆ ಅಣ್ಣಡಿ. ಚಿಕ್ಕಪ್ಪಂದು ಭಾಷಣ, ದೊಡ್ಡಪ್ಪಂದು ಭಾಷಣ. ಇವತ್ತು ಏಕಾದಶಿ ಆದ ಕಾರಣ ಟೆಂಪಲಲ್ಲಿ ಊಟ ಇಲ್ಲ. ಸೊ ಹೊರಗೆ ಬಂದು ಊಟ ಮಾಡಲಿಕ್ಕೆ. ಸ್ವೀಟ್ ಇದ್ಯಾ? ನಾಳೆ ಸ್ವೀಟ್ ಇದ್ಯಾ?
ಒಂದು ಸ್ವೀಟ್ ಕೊಡಿ, ಸ್ವೀಟ್ ಕೊಡಿ, ಸ್ವೀಟು ಪೆಪ್ಪರ್ ಕ್ಯಾನ್ಸಲ್ ನನ್ನ ಮಗನಿಗೆ ಫ್ರೆಂಚ್ ಫ್ರೈಸ್ ಬೇಕಾದರೆ ಕೈ ಕಟ್ಟಿ ಕೂತ್ಕೊಳ್ಬೇಕಂತ ಹೇಳಿದ್ದೇವೆ. ಅವನು ಅವಾಗ ಅವಾಗ ಆಟ ಆಡೋದು, ಪಟ್ಟ ಕೈ ಕಟ್ಟಿ ಕೂತ್ಕೊಳ್ಳೋದು. ಯಾಕಂತ ಹೇಳಿದ್ರೆ ಫ್ರೆಂಚ್ ಫ್ರೈಸ್ ಬೇಕಲ್ಲ. ಬೇಕು 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 ಫ್ರೆಂಚ್ ಫ್ರೈಸ್ ಬೇಕು. ಕೆಳಗದು ಫ್ರೆಂಚ್ ಫ್ರೈಸ್ ಬೇಕಲ್ಲ. ಸರಿ ಕೂತು, ಸರಿ ಕೈ ಕೈ. आंटी को बुलाएंगे. मशरूम कैसा है? ಶಿವಣ್ಣ ಫ್ರೆಂಚ್ ಫ್ರೈಸ್ ಬರ್ತಿದ್ಯಾ? ಇತ್ತಾಯ್ತು ಮೇಲೆ. ಹಾಂ ತಿನ್ಲೆ ತಿನ್ಲೆ. ಓ ದೇವರೇ, ಮೆಲ್ಲ ತಿನ್ ಮಾರೆ. ಬೆಚ್ಚುಂಡು ಬೆಚ್ಚುಂಡು ಬೆಚ್ಚುಂಡು. बोलो पनीर कैसा है? अच्छा ನಾವೆಲ್ಲರೂ ವೆಜ್ ಥಾಲಿ ತಗೊಂಡ್ವಿ. ಅದರಲ್ಲೊಂದು 11 to 12 ಐಟಮ್ಸ್ ಇತ್ತು. ಪೂರಿ ಇದೆ, ಅದರ ಜೊತೆಗೆ ಚಪಾತಿ ಇದ್ದರೆ ಯಾವ್ದು ಬೇಕು ಆಪ್ಷನ್ಸ್ ಕೊಡ್ತಾರೆ. ಮತ್ತು ರೈಸ್ ಬೇಕಂತಿದ್ರೆ ಮತ್ತೆ ಅವರೇ ಬೌಲಲ್ಲಿ ತಂದು ಕೊಡ್ತಾರೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಎಂತ ಮಾಡುದಾ? ಮೊಬೈಲೇ ನೋಡು ನೀನು, ಹಿಡಿತೀರಾ? ಆಯ್ತಾ ಆಯ್ತಾ, ಅದೇ ಮಾಡು ನೀನು, ಮೊಬೈಲೇ ನೋಡು. ಹಾಗಾದ್ರೆ ಮೊಬೈಲ್ ಕೊಡಿ. 5 minutes ಜಾಸ್ತಿ ಆಯ್ತು, ಕೊಡಿ ಬೇಗ. ನೋ ಅಲ್ಲ, ಬೇಗ ಕೊರ್ಪುಜಿ ಬಂಡ ಈ ಬನ್ನಿ. ಅಜ್ಜಿ ಬಿಡ್ಲಿನ ಜಗಳ ಆಗ್ತಾ ಉಂಟು. ಟೆಂಪಲ್ ಹೋಗಿ ಖುಷಿ ಆಯಿತು, ಆದರೆ ಅಲ್ಲಿ ಊಟ ಸಿಕ್ಕಿಲ್ಲ ಅಂತ ಬೇಜಾರಾಯಿತು. ಸೊ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಎಲ್ಲ ಸ್ವಲ್ಪ ಮಾತಾಡ್ತಾ ಇದ್ದೇವೆ. ಹಾಗೆಯೇ ಟೈಮ್ ಪಾಸ್ ಮಾಡಿಕೊಂಡು ಮಗು ಜೊತೆ ಆಟ ಆಡಿಕೊಂಡು. ಡಿನ್ನರ್ ಎಲ್ಲ ಆಯಿತು, ಹೊಟ್ಟೆ ಫುಲ್ ಆಯಿತು. ನನ್ನ ಮಗನಿಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ನನಗೆ ಹೊಡಿಯೋದು, ಆಮೇಲೆ ನನ್ನಿಂದ ತುಂಬಾ ಜಗಳ ಮಾಡ್ತಾ ಇದ್ದ. ಅದಕ್ಕೆ ಆಟ ಆಡ್ತಿದ್ವಿ ನಾವಿಬ್ರು. ಇವತ್ತು ಫುಲ್ ಡೇ ತುಂಬಾ ಹ್ಯಾಪಿಯಾಗಿ ಹೋಯಿತು. ಡೇ ವೆಲ್ ಸ್ಪೆಂಟ್ ಅಂತ ಹೇಳ್ತಾರಲ್ಲ, ಆ ಥರ. ಅತ್ತೆ ಮಾವ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದರು. ಅವ್ರಿಗೆ ತುಂಬ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ನಾವು ಹೊರಗಡೆಯಿಂದ ತಿನ್ನೋದು, ಹೊರಗೆ ಹೋಗೋದಂತ ಇತ್ತು ಹೋಟೆಲಿಗೆ. ಅತ್ತೆ ಬೇಡ, ಇಲ್ಲೇ ತಿನ್ನುವ, ಇಲ್ಲೇ ಊಟ ಮಾಡುವ ಅಂತ ಹೇಳಿದರು ಅಂತ ಎಲ್ಲ ವಾಪಸ್ ಮನೆಗೆ ತರಿಸಿ ಆರಾಮ್ಸೆ ಕೂತ್ಕೊಂಡು ತಿಂದು ಮೂವಿ ನೋಡಿಕೊಂಡು ಊಟ ಮಾಡಿ ಇವಾಗ ಮಲಗಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಸಿ ಯಾ.